ದಾವಣಗೆರೆ ತಾಲೂಕಿನ ಎಲೆಬೇತೂರು ಗ್ರಾಮದ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆಯಲ್ಲಿ ಡಿಸೆಂಬರ್ 1ರಂದು ಗುರುವಂದನಾ ಕಾರ್ಯಕ್ರಮ ಹಾಗೂ 1990-91ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸಮ್ಮಿಲನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ತ್ರಿಮೂರ್ತಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿ ಕಲಪನಹಳ್ಳಿ ಗ್ರಾಮದ ಶ್ರೀ ಶರಣಬಸವೇಶ್ವರ ಮಠದಲ್ಲಿ ಅಂದು ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವಿರಕ್ತ ಮಠದ ಗುರುಬಸವ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಜಿ ಶೇಖರಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಎಚ್.ಕೆ. ಮಂಜುನಾಥ್ ಕುರ್ಕಿ, ಮುದ್ದೇಗೌಡರು ಗಿರೀಶ್, ಎಲೆಬೇತೂರು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇವಣಸಿದ್ದಪ್ಪ, ಶಿವಮೊಗ್ಗ ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕ ಸೋಮಶೇಖರಪ್ಪ, ದಾವಣಗೆರೆ ವಿಶ್ವವಿದ್ಯಾಲಯದ ನಿಕಟಪೂರ್ವ ಸದಸ್ಯ ನಾಗಭೂಷಣ್, ಬಸುಲಿಂಗಪ್ಪ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆವಿ ರವಿಕುಮಾರ್, ಪ್ರಕಾಶ್, ರವಿಕುಮಾರ್, ಕೃಷ್ಣಕುಮಾರ್ ಇದ್ದರು. ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಎಲ್ಲ ಸ್ನೇಹಿತರು ಹಾಗೂ ಬಂಧು ಬಳಗದವರು ಎಲೆಬೇತೂರು, ಪುಟಗನಾಳು, ಬಿ ಕಲಪನಹಳ್ಳಿ, ಆನೆಕೊಂಡ ಹಾಗೂ ದಾವಣಗೆರೆಯಿಂದ ಬಂದಂಥ ಚಿತ್ತನಹಳ್ಳಿ, ಬಿ ಚಿತ್ತನಹಳ್ಳಿ ಈ ಗ್ರಾಮದಿಂದ ನಾವು ಆಲ್ಮೋಸ್ಟ್ ಒಂದು 100 ವಿದ್ಯಾರ್ಥಿಗಳು ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆಯಲ್ಲಿ ಆ ಕಾಲದಲ್ಲಿ 1 ವರ್ಷಕ್ಕೆ ಸೇರಿ ವಿದ್ಯಾಭ್ಯಾಸ ಮಾಡ್ತಿದ್ವಿ. ನಮ್ಮ SSLC ಗ್ರೂಪ್ನಲ್ಲಿ ಒಂದು 100 ಚಿಲ್ಲರೆ ವಿದ್ಯಾರ್ಥಿಗಳಿದ್ವಿ. ನಮಗೆ ಏನಾಯ್ತು ಅಂದರೆ, ಮೊನ್ನೆ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಕೆಂಚನಗೌಡರವರು ದಿವಂಗತರಾದರು. ಮತ್ತೊಬ್ಬ ಅಚ್ಚುಮೆಚ್ಚಿನ ಉಪಾಧ್ಯಾಯಿನಿಯಾಗಿರ್ತಕ್ಕಂಥ ಶ್ರೀಮತಿ ಇಂದ್ರಮ್ಮನವರು ಕೂಡ ತೀರ್ಕೊಂಡ್ರು. ಆವಾಗ ನಮಗೊಂದು ಸ್ವಲ್ಪ ಬೇಸರ ಆಗಿ ಒಂದು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡ್ಬಿಡೋಣ, ಎಲ್ಲ ವಯಸ್ಸಾಗಿದೆ, ಮತ್ತು ಈ ಒಂದು ಗುರುಗಳು ನಮಗೆ ಸಿಗಲ್ಲ. ಇವತ್ತಿನ ಈ ಒಂದು ನಮ್ಮ ಎಲ್ಲ ಅಭಿವೃದ್ಧಿ ಹಾಗೂ ಏಳಿಗೆಯಲ್ಲಿ ಅಪಾರ ಪರಿಶ್ರಮ ಹಾಗೂ ತಿಳುವಳಿಕೆಯನ್ನು ನೀಡಿರ್ತಕ್ಕಂಥ ನಮ್ಮ ಗುರುಗಳು ಇನ್ನೂ ಕೆಲವು ಜನ ಬದುಕಿದ್ದಾರೆ. ಅದರೊಳಗೆ ನಾವು ಮಾಡೋಣ ಅಂತಂದೇಳಿ ನಾವೆಲ್ಲ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಅದಕ್ಕೆ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲರೂ ತುಂಬ ಹೃದಯದಿಂದ ಒಂದು ಕಾರ್ಯಕ್ರಮವನ್ನು ನಡೆಸಪ್ಪ ಅಂತಂದೇಳಿ ಆರಂಭಿಸಲು ಎಲ್ಲ ಅನುಮತಿಯನ್ನು ನೀಡಿದರು. ಆ ಒಂದು ಕಾರ್ಯಕ್ರಮ ಅನುಮತಿ ನೀಡಿದ ಮೇಲೆ ನಾವು ಈ ಒಂದು ಕೇವಲ ಒಂದು 15 ದಿನದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆರಂಭಿಸ್ಕೊಂಡ್ವಿ. ನಾವು ನಮ್ಮ ಪರಮ ಪೂಜ್ಯ ಪಂಡಿತರಾಧ್ಯ ಶ್ರೀಗಳನ್ನು ಸಾಣೇಹಳ್ಳಿ ಮಠದವ್ರಿಗೆ ಕೇಳಕ್ಕೆ ಹೋದಾಗ ಅವರು 1ರಿಂದ 5 ತನಕ ದುಬೈನಲ್ಲಿ ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ. ಮತ್ತು ನಮ್ಮ ಡಾಕ್ಟರ್ ಸ್ವಾಮೀಜಿ ತಳಬಾಳು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಹೋಗೋಣ ಅಂತಂದೇಳಿ ನಮ್ಮ ವಿದ್ಯಾರ್ಥಿಗಳು, ನಾವು ಸಹಪಾಠಿಗಳು, ಉಪಾಧ್ಯಾಯರು, ಹಿರಿಯರು ಕೇಳ್ಕೊಂಡಾಗ ಅವ್ರಿಗೂ ಕೂಡ ಕಾರ್ಯದ ಒತ್ತಡದಿಂದ ಬರಲು ಆಗಲ್ಲ ಅಂದರು. ಅದಕ್ಕೆ ನಾವು ನಮ್ಮ ಪಾಂಡಮಟ್ಟಿ ಜಗದ್ಗುರುಗಳಾಗಿರ್ತಕ್ಕಂಥ ವಿರಕ್ತ ಮಠದ ಶ್ರೀಮನ್ನರಂಜನ ಪ್ರಣವ ಸ್ವರೂಪಿ ಬಸವಪ್ರಭು ಸ್ವಾಮಿಗಳಲ್ಲಿ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಲು ಒಪ್ಪಿಕೊಂಡ್ರು. ಈ ಒಂದು ಕಾರ್ಯಕ್ರಮವನ್ನು ಗುರು ವಂದನಾ ನುಡಿ ನಮನವನ್ನು ಸಲ್ಲಿಸೋಕ್ಕೆ ನಮ್ಮ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಎಸ್. ಮಂಜುನಾಥ್ ಕುರ್ಕಿಯವರಲ್ಲಿ ಕೇಳಿಕೊಂಡಾಗ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀನಿ ಅಂತಂದೇಳಿ ತುಂಬ ಹೃದಯದಿಂದ ಒಪ್ಪಿಕೊಂಡಿದ್ದಾರೆ. ಈಗೊಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ APMC ಅಧ್ಯಕ್ಷರಾಗಿರ್ತಕ್ಕಂಥ ಮುದ್ದೇಗೌಡರು ಗಿರೀಶ್ರವರು ಕೂಡ ಬರ್ತವೆ ಅಂತ ಒಪ್ಪಿಕೊಂಡಿದ್ದಾರೆ. ಇನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ KMF ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಸೋಮಶೇಖರಪ್ಪನವರು ಕೂಡ ಬರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿಂಡಿಕೇಟ್ ದಾವಣಗೆರೆ ವಿಶ್ವವಿದ್ಯಾಲಯದ ನಿಕಟಪೂರ್ವ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ KM ನಾಗೇಶ್ವರನವರು ಕೂಡ ಬರ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಉಪಾಧ್ಯಾಯರಿಗೆ, ನಮ್ಮ ಗುರುಗಳಿಗೆ ಒಂದು ಬೃಹತ್ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ನೆರವು, ಸಹಕಾರ ಮತ್ತು ಒಂದು ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ದುಡಿತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಜನಕ್ಕೆ ಹಾಗೂ ಸಾರ್ವಜನಿಕರಿಗೆ, ಅಕ್ಕಪಕ್ಕದವರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಮಾಹಿತಿ ತಿಳಿದು ಅವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ತಮ್ಮಲ್ಲಿ ಹಾಗೂ ಸುದ್ದಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಒಂದು ಸಹಕಾರವನ್ನು ನೀಡಿ ಇನ್ನು ಕಾರ್ಯಕ್ರಮದ ಆರಂಭದ ಸುದ್ದಿ ಮತ್ತು ಕಾರ್ಯಕ್ರಮದ